ಏನು ಗುರು ಇದು ಸೆಮಿಫೈನಲು ಫುಲ್ಲು ಚಿಂದಿ ಚಿತ್ರಾನ್ನ ಮಾಡಿಬಿಟ್ರು ನ್ಯೂಜಿಲೆಂಡ್ ಅವರು. ಸೌತ್ ಆಫ್ರಿಕಾ ಅವರು ಇಡೀ ಸೀರೀಸ್ ಒಂದು ಮ್ಯಾಚು ಸೋತಿರಲಿಲ್ಲ. ಬಂದ್ಬಿಟ್ಟು ಸೆಮಿಫೈನಲಲ್ಲಿ ನಾಕೌಟು ಸೋತ್ಬಿಟ್ಟು ಸೀದಾ ಮನೆಗೆ ಹೋಗುವಂಥ ಪರಿಸ್ಥಿತಿ ಆಗೋಯಿತು. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶರತ್. ಇವತ್ತು ಸೆಮಿಫೈನಲ್ ಬಗ್ಗೆ ಮಾತಾಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರ ಪ್ರೋತ್ಸಾಹಕ್ಕೂ ಧನ್ಯವಾದಗಳು. ಮೊದಲನೇದಾಗಿ 5,000 ಸಬ್ಸ್ಕ್ರೈಬರ್ಸ್ ದಾಟ್ಕೊಂಡು ಮುಂದಕ್ಕೆ ಹೋಗ್ತಾ ಇದೆ ನಮ್ಮ ಸಬ್ಸ್ಕ್ರೈಬರ್ ಕೌಂಟು. ಯಾರ್ಯಾರು ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ತುಂಬ ಧನ್ಯವಾದಗಳು, ತುಂಬ ಖುಷಿಯಾಗುತ್ತೆ. ಆಲ್ರೆಡಿ ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋಣ. ಫಸ್ಟು ಏನು ಮಾತಾಡಬೇಕು ಅಂತಂದರೆ, ಸೌತ್ ಆಫ್ರಿಕಾ ಅವ್ರದ್ದು ನಾಗಾಲೋಟ ಅಥವಾ ವಿಜಯದ ನಾಗಾಲೋಟ ನಡೀತಾನೇ ಇತ್ತು. ಏನೋ ಎಲ್ಲರೂ ಒಂದು ಮ್ಯಾಚು ಸೋತಿರಲಿಲ್ಲ, ಎಲ್ರಿಗೂ ಒಂದು ತಲೆಯಲ್ಲಿ ಬರ್ತಾಯಿತ್ತು. ತಲೆಯಲ್ಲಿ ಅಥವಾ ಈಗ ಹಳೆ ಕಾಮೆಂಟೇಟರ್ಗಳು ಹೇಳ್ತಿದ್ರಲ್ಲ ಆ ಥರ ಹೇಳೋಣ, ಮೈಂಡ್ ಸೇಸ್ ಸೌತ್ ಆಫ್ರಿಕಾ ಬಟ್ ಅವರ್ ಹಾರ್ಟ್ ಸೇಸ್ ನ್ಯೂಜಿಲೆಂಡ್ ಟುಡೇ ಅನ್ನೋ ಥರ ನಡೀತಾಯಿತ್ತು. ಯಾಕೆಂದರೆ ನಮಗೆ ಮೈಂಡಲ್ಲಿ ಇವತ್ತು ಸೌತ್ ಆಫ್ರಿಕಾ ಡೆಫಿನೆಟ್ಲಿ ಟೇಬಲ್ ಟಾಪರ್ಸು. ಅವ್ರು ಆಡೋ ರೀತಿ, ಅವ್ರ ಬ್ಯಾಟಿಂಗ್ ಆರ್ಡ್ರು, ಆ ಕಡೆಯಿಂದ ಫಸ್ಟು ಡಿಕಾಕು, ಮಾರ್ಕ್ರಮ್ಮು, ಆಮೇಲೆ ರಿಕಲ್ಟನ್ನು, ಸ್ಟಬ್ಸು, ಬ್ರೇವಿಸ್ಸು, ಕಿಲ್ಲರ್ ಮಿಲ್ಲರು, ಅಪ್ಪ ರಾಮ ಏನು ಹೊಡಿತಾನೆ ಇರ್ತಾರೆ ಅನ್ನೋ ಪರಿಸ್ಥಿತಿಲಿ ಯೋಚನೆ ಮಾಡ್ತಾಯಿದ್ವಿ. ಅವ್ರು ಗೆಲ್ತಾರೆ ಅನ್ನೋದು ಮೈಂಡ್ ಹೇಳ್ತಾಯಿತ್ತು. ಬಟ್ ಹಾರ್ಟು ಅವ್ರೇನಾರು ಬಂದ್ಬಿಟ್ಟು ಫೈನಲಿಗೆ ತಗಲಾಕೊಂಬಿಟ್ರೆ, ನಮಗೆ ಹೋದ್ಸಲ 24 ಬೇರೆ ಫೈನಲಲ್ಲಿ ಸೋತ್ಬಿಟ್ಟು ಹೋಗಿದ್ದಾರೆ, ಏನಾಗುತ್ತೋ ಏನೋ ನ್ಯೂಜಿಲೆಂಡ್ ಬಂದ್ರೇ ಬೆಟ್ರು ಅಂತ ಹಾರ್ಟ್ ಹೇಳ್ತಾಯಿತ್ತು. ಬಟ್ ಇವತ್ತು ಎಲ್ಲರ ಹಾರ್ಟಿನ ಮಾತು, ಹೃದಯದ ಮಾತನ್ನು ಕೇಳಿ ನ್ಯೂಜಿಲೆಂಡು ಚಿಂದಿ ಚಿತ್ರಣ ಮಾಡಿಬಿಟ್ರು ಗುರು. ಏನು ಸೌತ್ ಆಫ್ರಿಕಾನ ಹೆಸರಿಲ್ದಂಗೆ ಅಂತಾರಲ್ಲ, ಈಡನ್ ಗಾರ್ಡನಲ್ಲಿ ನಡೆದಿದ್ದು. ಅಫ್ಕೋರ್ಸ್ ಟಾಸ್ ವಿನ್ ಆದಮೇಲೆ ಟಾಸ್ ಅಡ್ವಾಂಟೇಜ್ ಡೆಫಿನೆಟ್ಲಿ ಇತ್ತು. ಅರ್ಧ ಮ್ಯಾಚ್ ಅಲ್ಲೇ ಗೆದ್ದಂಗೆ ಆಗೋಯ್ತು ಅನಿಸುತ್ತೆ. ಯಾಕಂದರೆ ಆ ಡ್ಯೂ ಫ್ಯಾಕ್ಟ್ರು ಬೌಲಿಂಗ್ ಮಾಡ್ಬೇಕಾದ್ರೆ ಬೌಲಿಂಗ್ ಏನು 5 ಪೈಸದ್ದು ಅವ್ರಿಗೆ ಹೆಲ್ಪ್ ಆಗಲೇ ಇಲ್ಲ ಪಾಪ ಸೌತ್ ಆಫ್ರಿಕಾ ಅವ್ರಿಗಂತೂ. ಏನಾಗುತ್ತೋ ಏನು ಅನ್ನೋದೇ ಗೊತ್ತಾಗಲಿಲ್ಲ ಅವ್ರಿಗೆ. ಮಾರ್ಕೋ ಯಾನ್ಸನ್ ನಮ್ಮ ಮೇಲೆ 4 ವಿಕೆಟು ಎಲ್ಲ ತೆಗೆದು ಎಲ್ಲ ಮಾಡಿದ್ದು ಇವತ್ತೇನು ರಿದಮ್ಮಲ್ಲೇ ಇಲ್ಲ. ಫಸ್ಟಿಂದನೇ ದನಕ್ಕೆ ಹೊಡೆದಂಗೆ ಹೊಡೆದಿದ್ದು, ಎಲ್ಲ ಬಾಲ್ನು ಗುದ್ದುತ್ತಾ ಇದ್ರು ಇಬ್ಬರೂ. ಟೀಮ್ ಸೈಫರ್ಟು ಮತ್ತು ಫಿನ್ನಲ್ಲೇನು ಸೇರಿಕೊಂಡು 100 ಪಾರ್ಟ್ನರ್ಶಿಪ್ ಮೇಲೆಲ್ಲ ಹೊರಟೋಯ್ತು. ಫಸ್ಟೇ ಏನು 7 ಓವರ್ಗೆ 100 ಎಲ್ಲ ಆದಮೇಲೆ ಏನಿಲ್ಲ. ಇಟ್ ಈಸ್ ಜಸ್ಟ್ ಎಲ್ಲ ಕಸ್ಟಮರಿ ರಿಚುವಲ್ಸ್ ಅಷ್ಟೇ ಮಾಡಬೇಕಾಗಿರೋದು, ಇನ್ನೇನು ಬಾಕಿ ಇಲ್ಲ ಅನ್ನೋ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡ್ರು. ಕೊನೆಗೆ ಹೆಂಗೋ ರಬಾಡ ಬಂದು ಸೈಫರ್ಟ್ನ ಔಟ್ ಮಾಡಿ ರಚಿನ್ ರವೀಂದ್ರ ಬಂದು, ಆದರೂ ಫಿನ್ನಲ್ಲೇ ಆಡ್ತಾಯಿದ್ದಿದ್ದು ರೀತಿ ಏನು ಇವತ್ತು ಹೊಡೆದಾಟ ಅಂದರೆ, ಬಾಲ್ಗಳೆಲ್ಲ ಒಳ್ಳೆ ಅಲ್ಲ ಆ ಕಡೆ ಮಧ್ಯಪ್ರಾಚ್ಯ ಅಥವಾ ಇರಾನು, ಇಸ್ರೇಲು ಇಲ್ಲೆಲ್ಲ ಫುಲ್ಲು ಮಿಸೈಲ್ಸು, ಕ್ಷಿಪಣಿಗಳೆಲ್ಲ ಹೋಗ್ತಾಯಿದ್ರು. ಇಲ್ಲಿ ಬಾಲ್ಗಳು ಹಂಗೆ ಮೇಲ್ಕೆ ಹೋಗ್ತಾಯಿತ್ತು. ಅದಕ್ಕೆ ಕಾಂಪಿಟೇಷನ್ ಕೊಡೋ ಥರ ಸರಿ ಹೊಡೆದ್ರು ಗುರು. ಅದು ಹೊಡಿತಾ ಇದ್ದಿದ್ದು ನೋಡೋಕ್ಕೆ ಖುಷಿ ಆಗ್ತಾಯಿತ್ತು. ಯಪ್ಪ ಗುರು, ಆ ಫಿನ್ನಲ್ಲೇನು ಏನು ಗುರು ಹಂಗೆ ಹೊಡೆಯೋದು, 33 ಬಾಲ್ಗೆ ಸೆಂಚುರಿ, ಕೊನೆಯ ಬಾಲಲ್ಲಿ ಸೆಂಚುರಿನೂ ಕಂಪ್ಲೀಟ್ ಮಾಡಿಬಿಟ್ಟು ಫುಲ್ಲು ತಲೆಯೆಲ್ಲ ಗಿಮ್ ಅನ್ನೋ ಥರ ಬ್ಯಾಟಿಂಗ್. 33 ಬಾಲ್ ಸೆಂಚುರಿ, ಇದು ಯಾವ ಥರ ಅಂತ. 13 ಓವರಲ್ಲಿ ಮ್ಯಾಚ್ ಖತಮ್. 13ನೇ ಓವರಲ್ಲೇ ಏನು ಇವತ್ತು ಇದ್ದಿದ್ದು ಲೆಕ್ಕದಲ್ಲಿ ಹಂಗೆ ನೋಡೋಕ್ಕೆ ಹೋದರೆ ಏನು 250-300 ಕೊಟ್ಟಿದ್ರು ಹೊಡೆದು ಹಾಕ್ಬಿಟ್ಟಿರೋರು ಏನೋ ಅಪ್ಪ ಗೊತ್ತಿಲ್ಲ. ಅದು ಏನು ಕತೆ ಅನ್ನೋದೇ ಅರ್ಥನೇ ಆಗಲ್ಲ. ಬಟ್ ಫಿನ್ನಲ್ಲೇನು ಇನ್ನಿಂಗ್ಸು ಬರೆದಿಟ್ಕೋಬೇಕು. ಇಂಥ ಡಿಸೈಡರ್ ಟೈಮಲ್ಲಿ ಆಡಿದ್ದು ಗೋಲ್ಡ್, ಸೂಪರ್ ಆಗಿತ್ತು. ಫಸ್ಟ್ ಅವ್ರು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದಾಗಲೇ ಅವ್ರಿಗೆ ಫಸ್ಟೇ ಹೊಡೆತಗಳು. ಅವನು ಯಾರು ಬಂದಿದ್ರಲ್ಲ, ನಮ್ಮ ಕೋಹ್ಲಿ ಮೆಕಾಂಕಿ ಅನ್ನೋದು, ಅದೇನು ಮಾಸ್ಟರ್ ಸ್ಟ್ರೋಕ್ ಅಂತಾರಲ್ಲ, ಅದೇನೋ ಅದೇ ಗೊತ್ತಿಲ್ಲ. ಬರ್ತಿದ್ದಂಗೆ ಆ ಸೆಕೆಂಡ್ ಓವರ್ ಬಂದಿದ್ದು, ಒಂದೇ ಓವರ್ ಹಾಕ್ಸಿದ್ದ ಮನುಷ್ಯಂಗೆ 2 ವಿಕೆಟ್ ಆ ಓವರಲ್ಲೇ ಮ್ಯಾಟ್ರ್ ಕ್ಲೋಸ್ ಆಗೋಯ್ತು. ಬಟ್ ಅಂದ್ರೂ ಸ್ವಲ್ಪ ಒಂದು ಹಂತಕ್ಕೆ ಡೆವಾಲ್ಡ್ ಬ್ರೇವಿಸ್ಸು ಎಲ್ಲ ಆಡಿದ್ರು. ಬಟ್ ಮಾರ್ಕೋ ಯಾನ್ಸನ್ದು ಪಾರ್ಟ್ನರ್ಶಿಪ್ಪು ಸೂಪರಾಗಿ ಬಂತು. ಮಾರ್ಕೋ ಯಾನ್ಸನ್ನು ಮತ್ತು ಸ್ಟಬ್ಸು ಇಬ್ಬರು ಅವ್ರು 50 ರನ್ ಪಾರ್ಟ್ನರ್ಶಿಪ್ ಆಡಿದ್ದು. ಅದಾದಮೇಲೆ 18th ಓವರಲ್ಲಿ ಒಂದು 22 ರನ್ನು ಸರ್ರಿಗೆ ಹೊಡೆದ್ಬಿಟ್ಟು ಮಾರ್ಕೋ ಯಾನ್ಸನ್ನು ಒಂದು ಹಂತಕ್ಕೆ ತೊಗೊಂಡೋಗಿ ಒಂದು ಮರ್ಯಾದೆ ಕೊಡುವಂಥ ಟೋಟಲ್ 169ಕ್ಕೆ ತೊಗೊಂಡು ಹೋದರು. ಅದು ಬಿಟ್ಟರೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಹೋಗಿದ್ದೇನೆ ಇದೊಟ್ಟೋಯ್ತು. ಕ್ಯಾಚ್ ಬೇರೆ ಡ್ರಾಪ್ ಮಾಡಿದರು ಆ ಟೈಮಲ್ಲಿ ನ್ಯೂಜಿಲೆಂಡ್ ಅವರು. ಅದೆಲ್ಲ ಅಡ್ವಾಂಟೇಜ್ ಆಗಿ ಬಂತು ಅವ್ರ ಕಡೆ. ಮಾರ್ಕ್ರಮ್ ವಿಕೆಟು ತುಂಬ ಕ್ರೂಷಿಯಲ್ಲು. ಅದು ರಚಿನ್ ರವೀಂದ್ರ ಬಂದು ಆ ವಿಕೆಟ್ ತೆಗೆದು 8ನೇ ಓವರಲ್ಲಿ ವಿಕೆಟ್ ತೆಗೆದಿದ್ದು, ಅದು ಸಖತ್ ಕ್ರೂಷಿಯಲ್ ಆಗೋಯಿತು. ಅದಾದಮೇಲೆ ಮಿಲ್ಲರು 10ನೇ ಓವರಲ್ಲಿ ಕಿಲ್ಲರ್ ಮಿಲ್ಲರ್ ಔಟ್ ಆದಾಗ ಒಂಥರ ಯಾಕೋ ಇದು ಸರಿ ಹೋಗ್ತಿಲ್ಲ ಸೌತ್ ಆಫ್ರಿಕಾಗೆ ಅನ್ನೋ ಥರ ಪರಿಸ್ಥಿತಿ ಆಗೋಯಿತು. ಆವಾಗ 77 ಫಾರ್ 4 ಆಗೋಯಿತು 10ನೇ ಓವರಲ್ಲಿ. ಅಲ್ಲಿಂದ ನೆಕ್ಸ್ಟ್ 10 ಓವರ್ಗೆ ಆಲ್ಮೋಸ್ಟ್ 190 ರನ್ನು ಬಂದಿದ್ದು ಅದೇನೇ ದೊಡ್ಡ ವಿಷಯ. 92 ರನ್ನೇನೋ ಬಂದಿದ್ದು ಅದೇ ದೊಡ್ಡ ವಿಷಯ ಅನ್ನೋ ಥರ ಆಯಿತು. ರಚಿನ್ ರವೀಂದ್ರ ಬೌಲಿಂಗ್ ಮಾತ್ರ ಸೂಪರ್ ಆಗಿತ್ತು. ಬಟ್ ಸೌತ್ ಆಫ್ರಿಕಾ ಅವರು ಅವಾಗಿಂದನೇ ಆಲ್ಮೋಸ್ಟ್ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಥರ ಡೌನ್ ಆದಂಗೆ ಆಗೋಯ್ತು. ಮಾರ್ಕೋ ಯಾನ್ಸನ್ನು ಫೀಲ್ಡಿಂಗ್ ಮಾಡ್ಬೇಕಾರೆಲ್ಲ ನೋಡ್ತಾ ಇದ್ವಲ್ಲ, ಅದೊಂಥರ ಯಾಕೋ ಸರಿಯೇ ಕಾಣಲಿಲ್ಲ. ಕೊನೆಯಲ್ಲಂತೂ ಅವರು ಕೈ ಬಿಟ್ಬಿಟ್ರು. ಇವ್ರು ಯಾಕೋ ಫಿನ್ನಲ್ಲೇನು ಸೈಫರ್ಟು ಹೊಡೆಯೋ ರೇಂಜ್ಗೆ ಅಷ್ಟೇ ನಡೀರಪ್ಪ ಹೋಗೋಣ
ಅನ್ನೋ ಥರ ರೆಡಿ ಆಗಿಬಿಟ್ಟಿದ್ರು. ಇನ್ನೊಂದು ಗಮನಿಸಬೇಕಾಗಿರೋ ಅಂಶ, ಮ್ಯಾಟ್ ಹೆನ್ರಿ ಇವತ್ತು ಆಡಿದ್ರು. ಮ್ಯಾಟ್ ಹೆನ್ರಿ ಅದೇನೋ ಪಾಪ ಹುಟ್ಟಿದೆ ಅಂದ್ಬಿಟ್ಟು ಊರಿಗೆ ಹೋಗಿದ್ರಂತೆ. ಅಂದ್ರೂ ತಕ್ಷಣ ಮತ್ತೆ ಬಂದು ಟೀಮ್ ಸೇರಿಕೊಂಡು ನೋಡಿ ಅಷ್ಟೊಂದೆಲ್ಲ ಟ್ರಾವೆಲ್ ಮಾಡಿ ಅದನ್ನ ಕಮಿಟ್ಮೆಂಟ್ ಅಂತ ಮೆಚ್ಕೋಬೇಕು ಅದನ್ನೆಲ್ಲ. ಮ್ಯಾಟ್ ಹೆನ್ರಿ ಇವತ್ತು ಆಡಿದ್ರು, ಸಾಕಾಗಿತ್ತು ಒಂಥರ. ಮ್ಯಾಚ್ ಸ್ಟಾರ್ಟ್ ಆಗ್ತಿದ್ದಂಗೆ ನ್ಯೂಜಿಲೆಂಡ್ ಇವತ್ತು ಅಂಡರ್ ಡಾಗ್ಸ್ ಅನ್ನೋದೇ ಅಂದ್ಕೊಂಡೇ ಬಂದಿದ್ದು, ಸೌತ್ ಆಫ್ರಿಕಾನೇ ಫೇವ್ರೇಟ್ಸ್ ಅಂತ. ಬಟ್ ಎಲ್ಲ ತಿರ್ಗಾ ಮುರುಗಾ ಆಗೋಯ್ತು. ಒಂದು ಮ್ಯಾಚು ಪಾಪ ಸೋತಿರಲಿಲ್ಲ, ಇವತ್ತು ಮ್ಯಾಚು ಸೋತ್ಬಿಟ್ಟು ವರ್ಲ್ಡ್ ಕಪ್ಪಿಂದ ಆಚೆ. ಏನೋ ಲಕ್ಕಿಲ್ಲ ಅಥವಾ ಅದು ಏನೋ, ಸೌತ್ ಆಫ್ರಿಕಾ ಅಂದರೆ ಅವ್ರಿಗೆ ಯಾವಾಗಲೂ ಇದೊಂದು ಚೋಕರ್ಸ್ ಅನ್ನೋ ಒಂದು ಹಣೆ ಪಟ್ಟಿ ಸೇರ್ಕೊಂಬಿಟ್ಟಿದೆ. ಮತ್ತೆ ಚೋಕ್ ಮಾಡ್ಕೊಂಡು ಹೋದರು. ನ್ಯೂಜಿಲೆಂಡ್ ಅವ್ರು ಆಡೋ ರೀತಿಯೂ ಹಂಗೆ ಭಾಳ ಚೆನ್ನಾಗಂತೂ ಇತ್ತು. ಸಾಕು, ಇನ್ನು ಚೆನ್ನಾಗಿ ಆಡಿದ್ದೆಲ್ಲ ನೆಕ್ಸ್ಟ್ ಮ್ಯಾಚೆಲ್ಲ ದಯವಿಟ್ಟು ಬೇಗೆಲ್ಲ ಔಟ್ ಆಗಿರಿ. ರಚಿನ್ ರವೀಂದ್ರ 2 ವಿಕೆಟ್ ತೆಗೆದಿದ್ದು, ಸಖತ್ ಬೌಲಿಂಗ್ ಇವತ್ತು ಚೆನ್ನಾಗೇ ಮಾಡಿದ್ರು. ಇನ್ಯಾರೋ ಬೌಲಿಂಗ್ ಸೂಪರಾಗಿತ್ತಲ್ಲ, ಇನ್ನೂ ಫರ್ಗ್ಯೂಸನ್ ಬೌಲಿಂಗು ಸೂಪರಾಗೇ ಬಂದಿತ್ತು. 169 ಒಳ್ಳೆ ಕಟ್ ಹಾಕ್ದಂಗೆ ಆಗೋಯ್ತು, ಸಾಲಿಲ್ಲ. ಅದರಲ್ಲೂ ಡ್ಯೂ ಫ್ಯಾಕ್ಟ್ರು ಎಲ್ಲ ಕಲ್ಕತ್ತಾನಲ್ಲಿ ಆ್ಯಂಡ್ ಸೆಕೆಂಡ್ ಬ್ಯಾಟಿಂಗ್ ಆಡೋರಿಗೆ ಯಾವಾಗಲೂ ಹೆಲ್ಪ್. ಆವ್ರೇಜ್ ಸ್ಕೋರೇ 180, 184 ಅಂತ ಹೇಳ್ತಾಯಿದ್ರು. ಒಳ್ಳೆ ಮ್ಯಾಚು. ಇದ್ರ ನಡುವೆ ವಿಷಯಗಳು ಇನ್ನೇನೇನು ಹೇಳಬೇಕು ಅಂತಂದರೆ, ನಾಳೆ ನಮ್ಮ ಇಂಡಿಯಾ ಮತ್ತು ಇಂಗ್ಲೆಂಡ್ ಸೆಮಿಫೈನಲ್ಸು. ಇಂಗ್ಲೆಂಡ್ ಅದು ನಡೆಯೋದು ವಾಂಖೆಡೆನಲ್ಲಿ ಆಲ್ವೇಸ್ ಇಂಗ್ಲೆಂಡ್ ನಡೆದಾಗ ಇಂಡಿಯಾಗೆ ಅಡ್ವಾಂಟೇಜು. ಇಂಡಿಯಾನೇ ಎಲ್ಲ ಪಾಸಿಟಿವ್ ಆಗಿ ಹೋಗ್ತಾರೆ, ಅವರೇ ಫೇವ್ರೇಟ್ಸ್ ನಾಳೆ ನಡೆಯೋದು. ನೋಡೋಣ ಹೇಗಾಗುತ್ತೆ ಅಂತ. ಏನಾದ್ರು ವಿಷಯಗಳು ಅಡ್ರೆಸ್ ಮಾಡಬೇಕಂದ್ರೆ ಅಫ್ಕೋರ್ಸ್ ಮಾಡಬೇಕು. ಅಭಿಷೇಕ್ ಶರ್ಮನ್ ಏನು ಮಾಡ್ತಾರೆ ಅನ್ನೋದೊಂದು ಪ್ರಶ್ನೆ. ನನ್ನ ಲೆಕ್ಕದಲ್ಲಿ ಎಷ್ಟೊಂದು ಕಡೆ ಎಲ್ಲ ತುಂಬ ಕ್ಯಾಂಡಿಡ್ ಡಿಸಿಷನ್ಸು, ಸಿಕ್ಕಾಪಟ್ಟೆ ಹಾರ್ಡ್ ಡಿಸಿಷನ್ಸ್ ಎಲ್ಲ ತೊಗೊಂಡಿರೋವಂಥ ಒಂದು ಸಂದರ್ಭದಲ್ಲಿ ನಾಳೆನೂ ತೊಗೋಬೋದು. ಆ್ಯಕ್ಚುಲಿ ಇವಾಗಿರೋ ಪರಿಸ್ಥಿತಿ, ಟೀಮ್ನ ಪರಿಸ್ಥಿತಿ, ಸಂಜು ಸ್ಯಾಮ್ಸನ್ ಫಾರ್ಮಿಗೆ ಬಂದಿರೋ ಪರಿಸ್ಥಿತಿ ಎಲ್ಲ ನೋಡಿಕೊಂಡು ಅಭಿಷೇಕ್ ಶರ್ಮನ್ ಆ್ಯಕ್ಚುಲಿ ನಾಳೆ ಬೆಂಚ್ ಮಾಡಿಬಿಟ್ಟು ಸ್ಯಾಮ್ಸನ್ನು ಇಶಾನ್ ಕಿಶನ್ ಓಪನ್ ಮಾಡಿಸ್ಬಿಟ್ಟು ರಿಂಕುನ ಡೌನ್ ದ ಆರ್ಡರ್ ಆಡಿಸ್ಕೊಂಡು 1 ಡೌನಿಂದ ಮಾಮೂಲಿ ನಮ್ಮ ರೆಗ್ಯುಲರ್ ಲೈನಪ್ನ ಆಡಿಸ್ಕೊಂಡು ಹೋದರೆ ಮಾಡ್ಬೋದು. ಯಾಕಂದರೆ ಅಭಿಷೇಕ್ ಶರ್ಮಾ ಇರೋ ಫ್ರೇಮ್ ಆಫ್ ಮೈಂಡಲ್ಲಿ ತಕ್ಷಣ ವಾಪಸ್ ಬಂದು ಆಡೋದು 50 ಹೊಡೆದಿರ್ಬೋದು, ಅದು ಅಂಥ ಏನು ಕಾನ್ಫಿಡೆನ್ಸ್ ಕೊಟ್ಟಂಗೆ ಕಾಣಿಸ್ತಿಲ್ಲ. ಆ್ಯಂಡ್ ಆ ಮನುಷ್ಯ ಕ್ಯಾಚ್ಗಳೆಲ್ಲ ಬಿಟ್ಬಿಟ್ರು ಲಾಸ್ಟ್ ಮ್ಯಾಚ್, ಅದೊಂದು ಸರಿ ಹೋಗಲಿಲ್ಲ. ಆ ಮನುಷ್ಯನ ಒಂದು ಕ್ಯಾಲಿಬರ್ಗೆ ಅಥವಾ ಅವರು ಅಪ್ಕಮಿಂಗ್ ಯೂತ್ ಅವರೆಲ್ಲ ಕ್ಯಾಚ್ಗಳೆಲ್ಲ ಬಿಡಬಾರ್ದು, ಅದೊಂಥರ ಸರಿ ಕಾಣಲಿಲ್ಲ. ಫಾರ್ಮಲ್ಲಿ ಇಲ್ದಿರೋದು ಬೇರೆ ಕಡೆ ಇಟ್ಬಿಟ್ರು ಕಾನ್ಫಿಡೆನ್ಸ್ ಕೊಡಬೇಕು, ಅದು ಕೊಡ್ತಾ ಇಲ್ಲ. ಸೊ ಆ ಕಾರಣಕ್ಕೆ ನನ್ನ ಲೆಕ್ಕದಲ್ಲಿ ಅಭಿಷೇಕ್ ಶರ್ಮನ್ ಕೂಡಿಸ್ಬೇಕು. ಏನು ಮಾಡ್ತಾರೋ ನೋಡೋಣ. ರಿಂಕು ಸಿಂಗ್ ಆಡಿಬಿಟ್ಟು ಅವ್ರಿಗೂ ಕಾನ್ಫಿಡೆನ್ಸ್ ಬರುತ್ತೆ, ಚೆನ್ನಾಗಿ ಅನಿಸುತ್ತೆ. ಬೌಲಿಂಗಲ್ಲಿ ಆಗಲೇ ಹೇಳಿದಾಗ ಮತ್ತೆ ಬುಮ್ರಾ ಮೇಲೆ ಹೆವಿ ಡಿಪೆಂಡೆನ್ಸಿ, ಅದೊಂದು ಸ್ವಲ್ಪ ಪ್ರಾಬ್ಲಮ್ ಏರಿಯಾ. ಅದನ್ನು ಸ್ವಲ್ಪ ಬೇಗ ರಿಮೂವ್ ಮಾಡಿಕೊಂಡು ನಾಳೆ ಬೇರೆಯವರು ಪಾರ್ಟಿಗೆ ಬರಬೇಕು. ಯಾರ್ಯಾರು ಪಾರ್ಟಿಗೆ ಬರಬೇಕು, ಮೇಜರ್ಲಿ ವರುಣ್ ಚಕ್ರವರ್ತಿ ವಿಕೆಟ್ಸ್ ತೆಗಿಯೋಕ್ಕೆ ಸ್ವಲ್ಪ ಟ್ರೈ ಮಾಡ್ತಾಯಿದ್ರು, ರನ್ಗಳು ಸರಿ ಹೊಡೆಸ್ಕೊತಾ ಇದ್ದಾರೆ. ಮನುಷ್ಯ ಏನು ರೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಅವ್ರನ್ನ ಅನ್ನೋದು ಗೊತ್ತಿಲ್ಲ, ಏನು ಮಾಡ್ತಾರೋ ಗೊತ್ತಿಲ್ಲ. ದುಬೈಗೆ ಓವರ್ ಕೊಡಲೇಬಾರ್ದು, ಹೆಂಗೋ ಕಂಟ್ರೋಲ್ ಆಗಬೇಕು. ಹಾರ್ದಿಕ್ ಪಾಂಡ್ಯ ಇವರೆಲ್ಲ ಎಕ್ಸ್ಪೀರಿಯನ್ಸ್ ತೊಗೊಂಡು ಬರಲೇಬೇಕು ಇಂಗ್ಲೆಂಡ್ ಮೇಲೆ. ನಾಳೆ ಸೆಮಿಫೈನಲ್ಲು ಒಳ್ಳೆ ಮ್ಯಾಚು, ಅದಂತೂ ಗ್ಯಾರಂಟಿಡು. ಹೇಗಾಗುತ್ತೆ ಏನು ಅನ್ನೋದನ್ನು ನಾವು ನೋಡೋಣ. ಇದ್ರ ಜೊತೆಗೆ ಇನ್ನೊಂದು ಸಂತೋಷದ ಸುದ್ದಿ ಇವತ್ತು ಬಂದಿರೋದು ಅನ್ಸುತ್ತೆ. ನೆನ್ನೆ ಬಂದಿದ್ದು RCB ಹೋಮ್ ಮ್ಯಾಚಸ್ ಎಲ್ಲ 5 ಮ್ಯಾಚು ಇಲ್ಲೇ ಚಿನ್ನಸ್ವಾಮಿಲಿ ಆಡ್ತಾರಂತೆ. ಆಗಿದ ಕಹಿ ಘಟನೆಗಳು ಇವೆಲ್ಲ ಮರೆತು ಆಡೋಕ್ಕೆ ಎಲ್ಲ ಒಪ್ಕೊಂಡು ಎಲ್ಲ ಥರನೂ ಆಗಿದೆ. ಭಾಳ ಸಂತೋಷದ ವಿಚಾರ. ಯಾಕಂದರೆ ಎಲ್ಲ ಫ್ಯಾನ್ಸ್ಗೂ ಚಿನ್ನಸ್ವಾಮಿಲಿ ಅದು ನೋಡೋದೇ ಒಂದು ಬೇರೆ ಥರ ಮಜಾ ಎಲ್ಲ ಇರುತ್ತೆ. ಬಟ್ ಅಂದ್ರೂ ನಮ್ಗೆ ಅದೊಂದು ಕರ್ಸ್ಡ್ ಗ್ರೌಂಡ್ ಅನ್ನೋ ಥರನೇ. ಸೋಲೋದು ಎಷ್ಟೊಂದು ಮ್ಯಾಚ್ಗಳು ಸಿಕ್ಕಾಪಟ್ಟೆ ಸೋತ್ಬಿಡ್ತೀವಿ. ಅದರಲ್ಲೂ ಟಾಸ್ ಕ್ರೂಷಿಯಲ್. ಟಾಸ್ ಗೆದ್ದರೆ ಮ್ಯಾಚ್ ಗೆದ್ದಂಗೆ ಅನ್ನೋ ಥರ ಟಾಸ್ ಗೆದ್ಬಿಟ್ಟು ಫೀಲ್ಡಿಂಗ್ ತೊಗೊತಾರೆ. ಡ್ಯೂ ಫ್ಯಾಕ್ಟ್ರು ಸಿಕ್ಕಾಪಟ್ಟೆ ಇರುತ್ತೆ. ಆದರೆ ಈ ಸಲ ಎಲ್ಲ ಪಾಪ ಹೋದ ಸಲ ಆಗಿದ್ದ ಕಹಿ ಅನಾಹುತಗಳಿಂದ ಆಚೆ ಬರೋಕ್ಕೆ ತುಂಬ ಏನೇನೋ ಕರೆಕ್ಷನ್ಸ್ ಮಾಡಿ ಇನ್ನೂ 18 ಅಡಿಷ್ನಲ್ ಎಂಟ್ರೆನ್ಸ್ ಪಾಯಿಂಟ್ಸು ಇವೆಲ್ಲ ಮಾಡಿದಾರಂತೆ. ಹೇಗೆ ಮಾಡಿದ್ದಾರೆ ಏನು ಅನ್ನೋದು. ಬಟ್ ಎಲ್ಲದಕ್ಕಿಂತ ಮುಖ್ಯ ಏನು ಅಂದರೆ ದ ಹೋಮ್ ಆಫ್ ಚಾಂಪಿಯನ್ಸ್ ಅಂತೆಲ್ಲ ಬೋರ್ಡ್ ಹಾಕಿ ಇದನ್ನು ಮಾಡ್ತಾರೆ. ಯಾಕೆಂದರೆ ಕರೆಂಟ್ ಎಕ್ಸಿಸ್ಟಿಂಗ್ ಚಾಂಪಿಯನ್ಸ್ RCB. ಸಖತ್ ಮಜಾ ಅಂತೂ ಇರುತ್ತೆ, ಅದನ್ನು ನೋಡೋಕ್ಕೂ ಸೂಪರ್ ಮಜಾ. ಯಾಕಂದರೆ ಇದು ಯಾವಾಗಲೂ ಸಿಗೋಲ್ಲ, 19 ವರ್ಷ ಆದಮೇಲೆ ಭಾಳ ಕಷ್ಟಪಟ್ಟು ಸಿಕ್ಕಿರೋದು. ಚಾಂಪಿಯನ್ಸ್ ಆಗಿ ಫಸ್ಟ್ ಮ್ಯಾಚು ಮುಂಬೈ ಮೇಲೆ ಇಲ್ಲೇ ಚಿನ್ನಸ್ವಾಮಿಲಿ ಆಡ್ತಾರೆ, ಇನ್ನೆರಡು ರಾಯ್ಪುರಲ್ಲಿ ಆಡ್ತಾರಂತೆ. ಇದ್ರ ಜೊತೆಗೆ ಒಂದು ಪ್ಲೇ ಆಫ್ ಮ್ಯಾಚ್ ಕೂಡ ಬೆಂಗಳೂರಲ್ಲೇ ಸ್ಕೆಡ್ಯೂಲ್ ಆಗುತ್ತೆ, ಆ್ಯಂಡ್ ಫೈನಲ್ಸ್ ಕೂಡ. ಯಾಕಂದರೆ ಇದು ಚಾಂಪಿಯನ್ಸಿಗೆ ಕೊಡೋವಂಥ
ಒಂದು ಸದವಕಾಶಗಳು ಆ್ಯಂಡ್ ಎಲ್ಲ ಒಂದು ಬೆನಿಫಿಟ್ಸು. ಸೊ ಅದು ಈ ಸಲ ಆರ್ ಸಿ ಬಿಗೆ ಒದಗಿ ಬಂದಿದೆ. ಎಲ್ಲರೂ ನಾವು ಆದಷ್ಟು ಯಾವ್ಯಾವ ಮ್ಯಾಚ್ಗೆ ಆಗುತ್ತೋ ಹೋಗಿ ನೋಡೋಣ. ನೀವು ಆದರೆ ನೋಡಿ. ವರ್ಷ ಆಲ್ಮೋಸ್ಟ್ ಅದು ನಡೆದಾಗೆಲ್ಲ ಹೋಗಿದ್ದೀವಿ. ಬಟ್ ಹೋದ ಸಲ ಆಗಿದ್ದು ಕಹಿ ಘಟನೆ ತುಂಬ ಬೇಜಾರಂತೂ ಆಯಿತು. ಈಗ ಅದರಿಂದೆಲ್ಲ ಆಚೆ ಬರುವಂಥ ಒಂದು ಸಮಯ ಬಂದಿದೆ. ಟಾಕ್ಸಿಕ್ ಬೇರೆ ರಿಲೀಸ್ ಡೇಟ್ ಪುಷ್ ಮಾಡಿಬಿಟ್ಟಿರಂತಲ್ಲಪ್ಪ. ಇನ್ನೇನೋ ದುರಂದರ್ ಮಾರ್ಚ್ 19 ಆರಾಮಾಗಿರ್ಬೋದು. ಏನೇನೋ ರೀಸನ್ ಹೇಳಿ ಪುಷ್ ಮಾಡಿದ್ರು. ಯಾವ ರೀಸನ್ನು ಯಾವ್ದು ಎಷ್ಟು ನಿಜ ಏನು ಸುಳ್ಳು ಅಂತ ಗೊತ್ತಿಲ್ಲ. ಬಟ್ ಒಳ್ಳೆಯದೇ ಆಯಿತು. ಯಾಕಂದರೆ ಸುಮ್ಮನೆ ಇನ್ನು ತಲೆನೋವಿಲ್ಲ. ಅವರು ನೋಡಿ ಜೂನ್ಗೆ ಹಾಕಿದ್ದಾರೆ IPL ಎಲ್ಲ ಕಳೆದ ಮೇಲೆ ಆಮೇಲೆ ರಿಲೀಸು. ಸೊ ಅದೊಂಥರ ನೆಮ್ಮದಿ ಆಗೋಯ್ತು. ತಲೆನೋವಿಲ್ಲ ಈಗ. ಸೊ ಏನಾಗುತ್ತೆ ಹೇಗೆ ಅಂತ ನೋಡ್ತಾ ಇರೋಣ. ಹೀಗೆ ನೀವು ಕೂಡ ಚಾನಲ್ನ ಹೀಗೆ ಪ್ರೋತ್ಸಾಹ ಮುಂದುವರಿಸ್ತಾ ಇರಿ. ಸಿಗ್ತಾ ಇರೋಣ ಹೀಗೆ. ಬಾಯ್.